ಹಲೋ, ವೆಲ್ಕಮ್ ಬ್ಯಾಕ್ ರಿದಸ್ ಕಿಚನ್. ಇವತ್ತು ನಾನು ಕಡುಬು ರೆಸಿಪಿ ಮಾಡ್ತಿದ್ದೇನೆ. ತುಂಬ ಟೇಸ್ಟಿಯಾಗಿರುವಂತಹ ಈಸಿಯಾಗಿರುವಂತಹ ಕಡುಬು ರೆಸಿಪಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಿದ್ದೇನೆ. ಸಾಫ್ಟ್ ಆಗಿರುತ್ತೆ. ನಾವು ರವೆ ಇಡ್ಲಿ ಮಾಡ್ತೇವಲ್ವ, ರವೆ ಇಡ್ಲಿ ಯಾವ ಥರ ಸಾಫ್ಟ್ ಆಗಿರುತ್ತೋ ಅಷ್ಟೇ ಸಾಫ್ಟ್ ಆಗಿರುವಂತಹ ಕಡುಬು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಿರುವಂಥದ್ದು. ಯಾವ ಥರ ನಾವು ಕಡುಬು ಮಾಡೋದಂತ ನೋಡುವ. ಹಾಗೆಯೇ ರಿದಸ್ ಕಿಚನ್ ಚಾನೆಲ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ. ಆಗ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ. ಬನ್ನಿ ವಿಡಿಯೋಗೆ ಹೋಗೋಣ. ಯಾವ ಥರ ನಾವು ಕಡುಬು ಮಾಡೋದಂತ ನೋಡುವ. ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಆ ಮಿಕ್ಸಿ ಜಾರಿಗೆ ನಾನು 5ರಿಂದ 6 ಗಂಟೆ ನೆನೆಸಿಟ್ಕೊಂಡಿರುವಂತಹ ಬೆಳ್ಳು ತೆಗ್ದಿದೆಯಲ್ಲ ಅದನ್ನು ಚೆನ್ನಾಗಿ 3 ಸರ್ತಿ ವಾಶ್ ಮಾಡಿಕೊಂಡು, ನೋಡಿ ಈ ಥರ ಇರುತ್ತೆ. ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕ್ತಿದ್ದೇನೆ. 2 ಕಪ್ಪು ಹಾಕ್ತಿದ್ದೇನೆ. 250 ml ಕಪ್ಪಲ್ಲಿ 2 ಕಪ್ ಹಾಕ್ತಿದ್ದೇನೆ. ನಾನು ಇಲ್ಲಿ ಕರೆಕ್ಟಾಗಿ ಮೆಷರ್ಮೆಂಟ್ ಹೇಳ್ತಿದ್ದೇನೆ. ನೋಡಿ 2 ಕಪ್ ಹಾಕ್ತಿದ್ದೇನೆ. ಈ 2 ಕಪ್ಪಿಗೆ ನಾನು 1 ಕಪ್ಪಷ್ಟು ಅನ್ನ ಹಾಕ್ತಿದ್ದೇನೆ. ರಾತ್ರಿ ಉಳಿದಿರುವಂಥದ್ದು ಕೂಡ ಹಾಕ್ಬೋದು, ಫ್ರೆಶ್ ಆಗಿರುವಂಥದ್ದು. ಹೌದು, ನಿಮ್ಮ ಹತ್ರ ಯಾವುದೇ ಅನ್ನ ಇದ್ರೂ ಕೂಡ ನೀವು ಹಾಕ್ಕೊಳ್ಬೋದು, ಆಪ್ಷನಲ್. ನೋಡಿ ಹಾಕ್ತಿದ್ದೇನೆ. ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ತಿದ್ದೇನೆ, ಜಾಸ್ತಿ ಹಾಕ್ತಾ ಇಲ್ಲ, ಸ್ವಲ್ಪ. ನೋಡಿ ನಾನು ಇಲ್ಲಿ ಅರ್ಧ ಕಪ್ ತಗೊಂಡಿದ್ದೇನೆ. ಅರ್ಧ ಕಪ್ಪಲ್ಲಿ ನಾನು ಒಂದು ಸ್ವಲ್ಪ ಹಾಕ್ತಿದ್ದೇನೆ ಅಷ್ಟೇ. ಒಂದು ಅರ್ಧ ಕಪ್ಪಲ್ಲಿ ನಾನು ಸ್ವಲ್ಪ ಕಾಲು ಭಾಗ ಹಾಕ್ತಿದ್ದೇನೆ ಅಷ್ಟೇ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ನಾವು ಗ್ರೈಂಡ್ ಮಾಡ್ಕೊಳ್ಳುವ. ನಾನು ಗ್ರೈಂಡ್ ಮಾಡ್ಕೊಳ್ಳೋದು ತೋರಿಸ್ತಿದ್ದೇನೆ. ಜಾಸ್ತಿ ರುಬ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ರುಬ್ಕೊಂಡ್ರೆ ಸಾಕು. 30 ಸೆಕೆಂಡ್ ಕೂಡ ಬೇಡ, ಸ್ವಲ್ಪ. ನೋಡಿ ನಾನು ತೋರಿಸ್ತೇನೆ. ನಾನಿಲ್ಲಿ ಎಡಿಟ್ ಮಾಡಲಿಲ್ಲ, ನೋಡಿ ಎಡಿಟ್ ಏನು ಮಾಡಲಿಲ್ಲ, ಕರೆಕ್ಟಾಗಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಆಯಿತು, ಇಷ್ಟೇ. 30 ಸೆಕೆಂಡ್ ಕೂಡ ಇಲ್ಲ, ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ ತರಿ ತರಿ ಇರುತ್ತೆ. ನೋಡಿ ಕ್ರಷ್ ಥರ ಕ್ರಷ್ ಮಾಡ್ಕೊಳ್ತೇವಲ್ಲ ಅದೇ ಥರ ರುಬ್ಕೊಳ್ಟ್ರೆ ಸಾಕು. ನೋಡಿ ಈ ಥರ ಇರುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಜಾಸ್ತಿ ರುಬ್ಕೊಳ್ಬಾರ್ದು. ಜಾಸ್ತಿ ರುಬ್ಕೊಂಡ್ರೆ ಸಾಫ್ಟಾಗಿ ಕಡುಬು ಬರೋದಿಲ್ಲ ಮಾಡಲಿಕ್ಕೆ. ನಂತರ ನಾನು ಅದನ್ನು ಒಂದು ಪಾತ್ರೆ ತಗೊಂಡಿದ್ದೇನೆ. ಆ ಪಾತ್ರೆಗೆ ನಾನು ಹಾಕ್ತಿದ್ದೇನೆ. ನಾನು ಆಲ್ರೆಡಿ ಪತ್ತೀರ್ ನಾನು ಮಾಡಿದ್ದೇನಲ್ಲ, ಅಕ್ಕಿ ರೊಟ್ಟಿ, ಅದೇ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ರಾಗಿ ಹಿಟ್ಟನ್ನು ಯಾವ ಥರ ಮಿಕ್ಸ್ ಮಾಡ್ಕೊಳ್ತೀವಿ, ಸೊ ಅದೇ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳುವಾಗ ನಿಮಗೆ ಅಂಟಂಟು ಮತ್ತು ಇದು ಮಿಕ್ಸ್ ಆಗ್ತಿಲ್ಲ, ಗಟ್ಟಿ ಆಗ್ತಿಲ್ಲ ಅಂತೇಳಿ ಏನು ವರಿ ಮಾಡ್ಕೊಳ್ಬೇಕಂತೇನಿಲ್ಲ. ಜಾಸ್ತಿ ಈ ಥರ ಮಿಕ್ಸ್ ಮಾಡ್ತಾ ಹೋದರೆ ಖಂಡಿತ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಬಿಸಿ ಹಬೆ ಎಲ್ಲ ಬಂದು ಕೈಯೆಲ್ಲ ಸ್ವಲ್ಪ ನೋವಾಗ್ಬೋದು, ಬಟ್ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದಾಗಿ ತುಂಬ ಚೆನ್ನಾಗಿ ನಮಗೆ ಅಕ್ಕಿ ರೊಟ್ಟಿ ಬರುತ್ತೆ ಮಾಡಲಿಕ್ಕೆ. ನೋಡಿ ನಾನು ತೋರಿಸ್ತೇನೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೋಡಿ ಕೈಗೆ ಅಂಟಬಾರ್ದು, ನಮಗೆ ಬೌಲ್ ಮಾಡಲಿಕ್ಕೆ ಸಿಗಬೇಕು, ಕಡುಬು ಮಾಡುವ ಗಾತ್ರಕ್ಕೆ ನಮಗೆ ಸಿಗಬೇಕು. ನೋಡಿ ಅಂಟ್ತಾ ಇಲ್ಲ, ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನಾವು ರಾಗಿ ಮುದ್ದೆ ಮಾಡ್ತೇವಲ್ಲ ಅದೇ ಥರ ಇರಬೇಕು, ನಮಗೆ ಬೌಲ್ ಮಾಡಲಿಕ್ಕೆ ಸಿಗಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಫ್ಲೇಮ್ ಆಫ್ ಮಾಡ್ತಿದ್ದೇನೆ. ನಂತರ ನಾನು ಸ್ವಲ್ಪ ತಣ್ಣಗೆ ಆದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ನಾನು ಕಡುಬು ಮಾಡ್ತೇನೆ. ನಾನು ಕಡುಬು ಯಾವ ಥರ ಮಾಡೋದು ಅಂತೆಲ್ಲ ತೋರಿಸ್ತೇನೆ ನಿಮಗೆ. ನೋಡಿ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ತಣ್ಣಗೆ ಆದ ನಂತರ, ಸ್ವಲ್ಪ ತಣ್ಣಗಾದರೆ ಸಾಕು, ಜಾಸ್ತಿ ತಣ್ಣಗಾಗಬೇಕಂತೇನಿಲ್ಲ. ನಂತರ ನಾನು ಒಂದು ಸ್ವಲ್ಪ ಕೈಗೆ ಆಯಿಲ್ ಹಾಕ್ಕೊಂಡಿದ್ದೇನೆ, ಹಚ್ಕೊಂಡಿದ್ದೇನೆ. ಸನ್ಫ್ಲವರ್ ಆಯಿಲ್ ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಫ್ರೆಶ್ ಆಗಿರುವಂತಹ ಕೊಕೊನಟ್ ಆಯಿಲ್ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. ಫ್ರೆಶ್ ಆಗಿರುವಂತಹ ಕೊಕೊನಟ್ ಆಯಿಲ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರ್ ಸಿಗುತ್ತೆ ನಮಗೆ. ಕಡುಬು ನಾವು ತಿಂತೇವಲ್ವ, ಸೊ ಆಗ ನಮಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ನೋಡಿ ಈ ಥರ ಬೌಲ್ ಮಾಡ್ಕೊಳ್ಬೇಕು. ಲಿಂಬೆ ಹಣ್ಣಿನ ಗಾತ್ರ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲಿ ಬೌಲ್ ಮಾಡ್ಕೊಳ್ಬೇಕು. ಅದನ್ನು ನಾನು ಈ ಥರದೊಂದು ಪಾತ್ರೆಯಲ್ಲಿ ಹಬೆ ಬರಲಿಕ್ಕೆ ಬೇಯಲಿಕ್ಕೆ ಇಡ್ತಿದ್ದೇನೆ. ಈ ಪಾತ್ರೆಯನ್ನು ನಾನು ಆಲ್ರೆಡಿ
ಮಾಡಿರುವಂತಹ ಕಡುಬು ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಆ ರೆಸಿಪಿಯಲ್ಲಿ ನಾನು ತೋರಿಸಿದ್ದೇನೆ ಇದು ಯಾವ ಥರದ ಪಾತ್ರೆ ಅಂತ ಹೇಳಿ. ನೋಡಿದವರು ನೋಡಿ, ನಾನು ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನೋಡಿ, ನಾನು ಕಡುಬೆಲ್ಲ ಈ ಥರ ಮಾಡಿಟ್ಟಿದ್ದೇನೆ. ಫೈನಲಾಗಿ ಈ ಕಡುಬನ್ನು ಬೇಯಲಿಕ್ಕೆ ಇಡಬೇಕು. 15ರಿಂದ 20 ನಿಮಿಷ ಈ ಕಡುಬನ್ನು ನಾವು ಬೇಯಿಸಬೇಕು. ಈ ಪಾತ್ರೆ ನಾವು ಲಾಸ್ಟಲ್ಲಿ ನಾವು ಅಡಿಗೆಯಲ್ಲಿ ನಾವು ನೀರನ್ನು ಹಾಕ್ಕೊಳ್ಬೇಕು. 2ರಿಂದ 3 ಗ್ಲಾಸ್ ನೀರನ್ನು ಹಾಕ್ಕೊಳ್ಬೇಕು. ನಾನು ತೋರಿಸ್ತಿದ್ದೇನೆ, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅಕ್ಕಿ ಕಡುಬು, ನಾವು ರೇಷನ್ ಅಕ್ಕಿಯಿಂದ ಮಾಡುವಂಥ ಅಕ್ಕಿ ಕಡುಬು ಯಾವ ಥರ ಮಾಡೋದು ಅಂತೇಳಿ ಆಗ ನಾನು ತೋರಿಸಿದ್ದೇನೆ, ಎಷ್ಟು ನೀರನ್ನು ಹಾಕ್ಕೊಳ್ಬೇಕಂತೇಳಿ. ಸೊ ಅದನ್ನು ನೋಡಿ 10ರಿಂದ 15 ನಿಮಿಷ ಬೆಂದ ನಂತರ ನಾವು ಫ್ಲೇಮ್ ಆಫ್ ಮಾಡ್ಕೊಳ್ಬೇಕು. ನಂತರ ನಾನು ತೋರಿಸ್ತೇನೆ ಯಾವ ಥರ ಇರುತ್ತೆ ಅಂಥೇಳಿ, ಯಾವ ಥರ ಬೆಂದಿದೆ ಅಂತ ಹೇಳಿ. ನೋಡಿ, ನಾನು ಮುಚ್ಚಳ ಓಪನ್ ಮಾಡ್ತೇನೆ. ನೋಡಿ, ಕರೆಕ್ಟಾಗಿ ನಮಗೆ ಕಡುಬು ರೆಡಿಯಾಗಿ ಬಂದಿದೆ. ನೋಡಿ, ಸಾಫ್ಟಾಗಿರುತ್ತೆ, ಚೆನ್ನಾಗಿ ಕಡುಬು ರೆಡಿಯಾಗಿ ಬಂದಿದೆ. ನಾನು ನಿಮಗೆ ತೋರಿಸ್ತೇನೆ ಯಾವ ಥರ ಪರ್ಫೆಕ್ಟಾಗಿ ಬಂದಿದೆ ಅಂತೇಳಿ. ಹಿಟ್ಟಿಟ್ಟು ಏನು ಇರುವುದಿಲ್ಲ, ಕರೆಕ್ಟಾಗಿ ನಮಗೆ ಬೆಂದು ಸಿಗುತ್ತೆ, ಬೇಯುತ್ತೆ. ನೋಡಿ, ರವೆ ಇಡ್ಲಿ ಯಾವ ಥರ ಇರುತ್ತೆ ಅಷ್ಟೇ ಸಾಫ್ಟ್ ಆಗಿರುತ್ತೆ, ಹಾಗೇ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇದನ್ನು ನೀವು ಚಿಕನ್ ಕರಿ, ಮಟನ್ ಕರಿ, ಮತ್ತು ಫಿಶ್ ಕರಿ, ವೆಜ್ ಕರಿ, ಸಾಂಬಾರ್, ದಾಲ್ ಯಾವುದೇ ಕರಿ ಜೊತೆ ಕೂಡ ನೀವು ಸರ್ವ್ ಮಾಡ್ಕೊಳ್ಬೋದು, ತಿನ್ಬೋದು, ಅಷ್ಟು ಚೆನ್ನಾಗಾಗುತ್ತೆ. ನಾನು ಹೇಳಿದ ಪ್ರಕಾರ ನೀವು ಕರೆಕ್ಟ್ ಮೆಜರ್ಮೆಂಟ್ ಕಪ್ಪಲ್ಲಿ, ಆರ್ ನಿಮ್ಮ ಹತ್ರ ಗ್ಲಾಸ್ ಇದ್ದರೆ ಗ್ಲಾಸಲ್ಲಿ, ಆರ್ ಬೌಲ್ ಇದ್ದರೆ ಬೌಲಲ್ಲಿ ಕರೆಕ್ಟಾಗಿ 2 ಕಪ್ಪು ಆರ್ 2 ಲೋಟದಲ್ಲಿ ನೀವು ಅಕ್ಕಿ ತಗೊಂಡು 1 ಲೋಟ ಅನ್ನ ತಗೊಂಡು ರುಬ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಮೆಜರ್ಮೆಂಟ್ ಕಪ್ಪೇ ಬೇಕಂತ ಏನಿಲ್ಲ. ನಾನು ಹೇಳಿದ ಥರ ನೀವು ಕರೆಕ್ಟಾಗಿ ಅದೇ ಅಳತೆಯಲ್ಲಿ ಮಾಡಿದರೆ ಕರೆಕ್ಟಾಗಿ ಕಡುಬು ರೆಡಿಯಾಗಿ ಬರುತ್ತೆ. ಕಡುಬು ತುಂಬ ಚೆನ್ನಾಗಿ ಮಾಡ್ಬೋದು, ಈಸಿನೂ ಕೂಡ ಮಾಡ್ಕೊಳ್ಳಿಕ್ಕೆ. ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ. ಆಗ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ. Thank you for watching. Bye bye.